ಇದರಲ್ಲಿ ಯಾರೂ ಇರಲಿ ಅಲ್ಲಿ ಮುಖ್ಯಮಂತ್ರಿ ಕೆಲಸ ಏನ್ರಿ ಬಂದು ಮುಂದೆ ಕೂಡೋದಷ್ಟು ಅವ್ರು ತಾನೇನದಪ್ಪ ಆ ಸಾಹಿತ್ಯಗಳು ಆಗ್ಬೇಕಲ್ಲೇ ಸಾಹಿತ್ಯ ರಚನೆ ಮಾಡೋ ಜನರಿಂದ ಆಯ್ಕೆ ಆಗುವಂಥದ್ದು ಇರಬೇಕು, ಸಾಹಿತ್ಯಗಳಿಂದ ಆಯ್ಕೆ ಆಗುವಂಥದ್ದು ಅದರಲ್ಲೇ ಈ ರಾಜಕಾರಣಿಗಳು ಬಂಡವಾಳಶಾಹಿಗಳು ದುಡ್ಡು ಹಾಕಿ ತೆಗೆಯೋರು ವ್ಯಾಪಾರಸ್ಥರು ಸೇರಬಾರ್ದಾಗಿದೆ, ಅದರಲ್ಲೂ ಅಧಿಕಾರಶಾಹಿ ಜನರು ಸೇರಬಾರ್ದಾಗಿದೆ. ಎಲ್ಲ ನೆಲೆಯಲ್ಲೇ ಕಸಾಪವನ್ನು ಸ್ವಚ್ಛ ಮಾಡೋ ಕೆಲಸ ಇವತ್ತು ಎಲ್ಲ ಸಾಹಿತ್ಯಗಳು ಮಾಡಬೇಕಾಗಿದೆ. ಕವಿ ಕಲಾಕಾರರು ಎಲ್ಲರೂ ಕೂಡಿ ಸ್ವಚ್ಛ ಮಾಡಬೇಕಿದನ್ನು. ಬೇಡಪ್ಪ ನೀವು ಯಾರು ಬೇಡ ರಾಜಕಾರಣಿ ಜನ ಬೇಕಾಗಿಲ್ಲ, ನೀವು ದುಡ್ಡು ಕೊಡ್ಲಿಕ್ಕೆ ಅಷ್ಟೊಂದು ಖುಷಿಯಿಂದ ಎಲ್ಲೋ ಕುರ್ತು ಮಾತಾಡ್ಕೊಂಡು ಹೋಗಿಬಿಡ್ತೀವಿ ಅನ್ನೋಂತ ಬರಬೇಕಾಗಿದೆ. ಯಾಕಂದ್ರೆ ನಿಮ್ಮ ಜ್ಞಾನವನ್ನು ನಿಮ್ಮ ಬರವಣಿಗೆಯನ್ನು ತಾವಷ್ಟು ತೊಗೊಂಡು ಯಾರೋ ಪಬ್ಲಿಷರ್ ಬಂದು ಆಮೇಲೆ ಎಲ್ಲ ಅಧಿಕಾರಿಗಳು ಹಿಡ್ಕೊಂಡು ತನ್ನ ಪಬ್ಲಿಕೇಶನ್ ಮೂಲಕ ಬುಕ್ಸ್ ಹಂಚಿಸಿ ದುಡ್ಡು ಮಾಡ್ಕೊಂಡು ಇವ್ರು ಬರವಣಿಗೆ ಒಂದು 10-20 ಬುಕ್ ಕೊಟ್ಟು ಕಳಿಸು. ಎಷ್ಟೊಂದು ಪ್ರಕಾಶಕರು ಇಲ್ಲರಿ ಪಾಪ ನಮ್ಮ ಸಾಹಿತಿಗಳು ಬದುಕೇ ಇಲ್ಲ. ಏನು ಮಾಡಿರಿ ಸರ್ ಎಷ್ಟು ಬರ್ದು 20 ಪುಸ್ತಕ ಬರ್ದಂತ ಹೇಳ್ತಾರೆ ಕೆಲವು ಭಾಳ ಮಂದಿ 20, 30, 10 ಬರೆದು ಹೇಳ್ತಾರೆ. ಮತ್ತು ಎಷ್ಟು ಗಳಿಸಿದ್ರಿ ಅಂತ ಕೇಳಿದ್ಕೊಳ್ಳೆ ಇಲ್ಲರಿ ಬರೀ ಬುಕ್ ಒಂದು 10-20 ಕೊಟ್ರಿ 30 ಕೊಟ್ರಿ ಅನ್ನುವಂಥದ್ದು ಇವತ್ತು ದುಸ್ಥಿತಿ ಇವತ್ತು ನಮ್ಮ ಸಾಹಿತ್ಯಗಳದಾಗ್ಯದ. ಇದರ ಸಲುವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ನಿಜವಾಗಿ ಇವ್ರ ಬಗ್ಗೆ ಕಾಳಜಿ ಇದ್ದರೆ ಇಂಥವ್ರು ಮೊದಲು ಕಿತ್ತು ಹಾಕಿರಿ ಇವ್ರನ್ನ, ಅದಕ್ಕೆ ಹೊಸ ಬಯಲ ಮಾಡ್ರಿ. ಅದಕ್ಕೆ ಕೇವಲ ಸಾಹಿತಿಗಳ ಮಾತಾಡಿದ್ರೆ ಎಂಟ್ರಿ ಹೋಗಂಗೆ ಮಾಡ್ರಿ. ಉಳಿದವ್ರು ಪೋಷಕರಾಗಿರಲಿ, ಅವ್ರು ಪೋಷಕರಾಗಿ ಮತ್ತೇನಾಗಿರಲಿ. ಅದರ ಮೇನ್ ಅಲ್ಲೇನು ಇರಬೇಕಾಗಿದೆಪ್ಪ ಅಂತಂದ್ರೆ ಅದರ ಅಧ್ಯಕ್ಷ ನಿಜವಾದ ಸಾಹಿತ್ಯ ಯಾರಿದೆ